ಪಕ್ಷಮಾಸದ ಚಿಂತನೆ ಭಾಗ 1 ನರಕಲೋಕ ಒಂದು ವಿಶ್ಲೇಷಣೆ. ಅನಾದಿ ಕಾಲದಿಂದ ಜೀವನು ಶಾಶ್ವತನಾದವನು. ಪ್ರಳಯಕಾಲದಲ್ಲಿ ಪರಮಾತ್ಮನ ಉದರದಲ್ಲಿರುವ ಜೀವ ಅವನ ಕರ್ಮಾನುಸಾರವಾಗಿ ದೇಹವನ್ನು ಪಡೆದು ಸಂಸಾರಕ್ಕೆ ಬರುತ್ತಾನೆ ಅನ್ನೋದು ಗೊತ್ತಿರುವ ವಿಷಯವೇ. ಜೀವರಲ್ಲಿ 3 ವಿಧ: ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮಮ್ಯಂ ಎನ್ನುವ ಗೀತೆಯ ವಾಕ್ಯದಂತೆ ಪ್ರಕೃತಿಯಿಂದ ಉಂಟಾದ ಸತ್ವ, ರಜಸ್ಸು, ತಮಸ್ಸು ಎನ್ನುವ 3 ಗುಣಗಳು, ಇವುಗಳ ಅಭಿಮಾನಿ ದೇವತೆಗಳು ದೇಹದಲ್ಲಿರುವಂತಹ ಸ್ವರೂಪತ ನಾಶವಿಲ್ಲದಂತಹ ಜೀವನನ್ನು ಬಂಧಿಸಿರ್ತವೆ. ಸತ್ವಗುಣದವರು ಶ್ರೀದೇವಿಯರು ಸತ್ವಾಭಿಮಾನಿ ದೇವತೆ, ಜೀವನಿಗೆ ಶುದ್ಧವಾದ ತತ್ವಜ್ಞಾನವನ್ನು ನೀಡುವಳು. ಸತ್ವಗುಣದವರು ಅಹಂಕಾರಾದಿಗಳಿಲ್ಲದೆ, ರೋಗರುಜಿನಗಳಿಲ್ಲದೆ ಎಲ್ಲ ಅವಸ್ಥೆಗಳಲ್ಲಿಯೂ ತಟಸ್ಥರಾಗಿ ಪರಮಾತ್ಮನ ಕುರಿತಾದ ನೈಜ ಜ್ಞಾನವನ್ನು ಹೊಂದಿದವರಾಗಿ ಕಾರ್ಯಗಳನ್ನು ಬಂಧ ಮೋಕ್ಷಗಳನ್ನು ಸರಿಯಾಗಿ ತಿಳಿದಿರುತ್ತಾರೆ. ಇವರು ಅಪರೋಕ್ಷ ಜ್ಞಾನದಿಂದಲೇ ಜನೋಲೋಕ, ತಪೋಲೋಕ ಇತ್ಯಾದಿ ಲೋಕಗಳನ್ನು ಹೊಂದುತ್ತಾರೆ. ರಜೋಗುಣದವರು ಭೂದೇವಿಯರು ಅಭಿಮಾನಿ ದೇವತೆ. ಈ ರಜೋಗುಣದ ಜೀವನು ಭೂದೇವಿಯರ ಪ್ರಭಾವದಿಂದ ಸೃಷ್ಟ್ಯಾದಿ ರೂಪರಂಜನೆಯನ್ನು ಮಾಡುವುದರಿಂದ ಕರ್ಮಗಳನ್ನು ಮಾಡುವುದರಲ್ಲಿ ನಿತ್ಯ ಆಸಕ್ತನಾಗಿರ್ತಾನೆ. ಕರ್ಮದ ಫಲಾಸಕ್ತಿ ಹಿಂಸೆಯನ್ನು ಮಾಡುತ್ತಾ ಅಶುಚಿಯಾಗಿ ಧರ್ಮಾಧರ್ಮಗಳನ್ನು ಕಾರ್ಯಗಳನ್ನು ಬೇರೆ ರೀತಿಯಲ್ಲಿ ಸಾತ್ವಿಕರಂತೆ ಸರಿಯಾದ ರೀತಿಯಲ್ಲಿ ತಿಳಿಯುತ್ತಾರೆ. ಇವರು ತಾವು ಮಾಡುವ ಕಾಮ್ಯಕರ್ಮಗಳಿಂದ ಸ್ವರ್ಗಾದಿ ಲೋಕಗಳನ್ನು ಹೊಂದುವರು. ತಮೋಗುಣದವರು ದುರ್ಗಾದೇವಿಯರು ಅಭಿಮಾನಿ ದೇವತೆ. ಈ ಜೀವಿಗಳು ಅಧರ್ಮಬುದ್ಧಿ, ಸೋಮಾರಿತನ, ಸದಾ ಅಳುಮುಖದವನಾಗಿಯೂ ತೃಪ್ತಿ ಅನ್ನೋ ಮಾತೇ ಇಲ್ಲದ, ಧರ್ಮದಲ್ಲಿ ಆಸಕ್ತಿಯೇ ಇಲ್ಲದ, ಧರ್ಮವನ್ನು ಅಧರ್ಮವನ್ನಾಗಿ, ಜ್ಞಾನವನ್ನು ಅಜ್ಞಾನವಾಗಿ ಎಲ್ಲವನ್ನೂ ಉಲ್ಟಾ ತಿಳಿಯುವನಾಗಿರುತ್ತಾನೆ. ಸತ್ವ ರಜೋಗುಣಗಳಿಗಿಂತ ಹೀನವಾದ ಈ ತಮೋಗುಣದ ಸದಾ ಅಜ್ಞಾನದಲ್ಲೇ ಇರುವ ತಾಮಸ ಜನರು ನಿತ್ಯವೂ ಸಂಸಾರದಲ್ಲೇ ಬಿದ್ದಿರ್ತಾರೆ. ತಾಮಸ ನರಕವನ್ನು ಹೊಂದುತ್ತಾರೆ. ಹೀಗೆ ಆಯಾಯ ಗುಣದವರಿಗೆ ಆಯಾಯ ರೀತಿಯ ಬುದ್ಧಿಗಳೇ ಆಯಾ ಅಭಿಮಾನಿ ದೇವತೆಗಳು ನಿಂತು ಜೀವನ ಕರ್ಮಾನುಸಾರೇಣ ಮಾಡಿಸುವರು. ಈ ವಿಷಯ ಇನ್ನೂ ಆಳವಾಗಿ ಮುಂದೆ ತಿಳಿಯಲು ಪ್ರಯತ್ನ ಮಾಡೋಣ. ನರಕಗಳ ವಿಷಯಕ್ಕೆ ಬರೋಣ. ಈ ಪಾಪ ಕರ್ಮಗಳಿಗೆ ಫಲವನ್ನು ನೀಡುವ ಹಲವು ನರಕಗಳಿವೆ. ಈ ನರಕಲೋಕ ಬ್ರಹ್ಮಾಂಡದ ನಡುವೆ ದಕ್ಷಿಣ ದಿಕ್ಕಿನಲ್ಲಿ ಭೂಮಿಗಿಂತ ಕೆಳಗೆ ಜಲರಾಶಿಗಿಂತ ಮೇಲುಭಾಗದಲ್ಲಿ ಇರುವ ಪ್ರದೇಶಕ್ಕೂ ಮಧ್ಯದಲ್ಲಿರುವ ಪ್ರದೇಶದಲ್ಲಿರುವುದು. ಈ ನರಕಲೋಕದ ಒಡೆಯ ಸೂರ್ಯಪುತ್ರ ಯಮಧರ್ಮರಾಯನು ಭೂಲೋಕದಲ್ಲಿ ಮರಣ ಹೊಂದಿದ ಜೀವರನ್ನು ಭಯಂಕರ ರೂಪವುಳ್ಳ ತನ್ನ ದೂತರಿಂದ ತನ್ನ ಪಟ್ಟಣಕ್ಕೆ ಕರೆಸಿಕೊಂಡು ಅವರು ಮಾಡಿದ ಪಾಪ ಕರ್ಮಗಳ ಅನುಸಾರವಾಗಿ ಪರಮಾತ್ಮನ ಆಜ್ಞೆಯಂತೆ ಆಯಾಯ ನರಕಗಳಲ್ಲಿ ಹಾಕಿ ವಿವಿಧ ರೀತಿಯಲ್ಲಿ ದಂಡನೆ ನೀಡುತ್ತಾನೆ. ಆ ನರಕಗಳು ಎಷ್ಟು ಇವೆ, ಅವುಗಳನ್ನು ನಾವು ಯಾವ ಕರ್ಮ ಮಾಡುವುದರಿಂದ ಪಡಿತೇವೆ ಎನ್ನುವ ಎಲ್ಲ ವಿಷಯಗಳನ್ನು ನಾಳೆಯ ಭಾಗದಲ್ಲಿ ನೋಡೋಣ. ಪರಮಾತ್ಮನ ಸ್ಮರಣೆ ನರಕಲೋಕದ ಬಾಧೆಯನ್ನು ತೊಲಗಿಸುವ ಮುಖ್ಯ ಸಾಧನ. ಪರಮಾತ್ಮ ಸದಾ ತನ್ನ ನಾಮಸ್ಮರಣೆ ನಮ್ಮ ನಾಲಿಗೆಯ ಮೇಲಿರುವಂತೆ ಮಾಡಲಿ ಎಂದು ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಭಕ್ತಿ ಪೂರ್ವಕ ಸಬ್ಸ್ಕ್ರೈಬ್ ಆಗುವಂತೆ ವಿನಂತಿ. ಭಾಗ 2ರಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.